ಸಿಂಹರಾಶಿ ಮಕ್ಕಳು ಬಿದ್ದು ಗಾಯ ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಾನಸಿಕವಾದಂತಹ ಕಿರಿಕಿರಿಯ ಜೊತೆಯಲ್ಲಿ ಈ ದಿವಸ ಮುಕ್ತಾಯವಾಗುತ್ತೆ. ಇಡೀ ದಿನ ಆ ಕಿರಿಕಿರಿಯನ್ನು ಅನುಭವಿಸಬೇಕಾದಂಥದ್ದು. ಗಾಬರಿ ಬೇಡ. ಕೆಲಸಗಾರರಿಂದ ತೊಂದರೆಯಾಗುತ್ತೆ. ಯಾರು ನಿಮ್ಮ ಕೈ ಕೆಳಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಕಚೇರಿಯಲ್ಲಿ ಕೆಲಸ ಮಾಡ್ತಾರೋ ಅವರಿಂದ ತೊಂದರೆಯಾಗ್ತಕ್ಕಂತಹ ಸೂಚನೆ. ಸುಖ ಇದ್ದರೂ ಕೂಡ ಅನುಭವಿಸುವಂತಹ ಯೋಗ ಇಲ್ಲ. ನೋಡಿ ಎಂಥ ವಿಪರ್ಯಾಸ. ಒಳ್ಳೆಯದಿದೆ ಆದರೆ ಅನುಭವಿಸೋಕ್ಕೆ ಬೇಕಲ್ಲ ಯೋಗ, ಅದಿಲ್ಲ ಅಂತ ಅರ್ಥ. ಮನೆಯಲ್ಲಿ ಕಳ್ಳತನದ ಭೀತಿ, ಅದನ್ನು ಜಾಗ್ರತೆಯಾಗಿ ನೋಡಿಕೊಳ್ಬೇಕು. ಪತಿಪತ್ನಿಯರ ಮಧ್ಯೆ ಇದ್ದಂತಹ ವಿರಸದೂರವಾಗಿ ಶುಭ ಕ್ಷಣಗಳು ಬರತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಎಂಬುದಾಗಿ 12 ಸಲ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಕಹಿಯ ಮಾತು ಮನಸ್ಸಿನ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಪ್ರಭಾವವನ್ನು ಬೀರುತ್ತೆ. ಬಂಧುತ್ವದಲ್ಲಿ ಬಿರುಕುಂಟಾಗ್ತಕ್ಕಂತಹದ್ದು, ವಿನಾಕಾರಣ ಮಾತಿನ ಸುರಿಮಳೆ ಆಗುವಂಥದ್ದು, ಯಾವ ಪ್ರಯೋಜನವೂ ಇಲ್ಲ. ಕೇವಲ ಮಾತಿಂದ ಮನಸ್ಸನ್ನು, ಮನೆಯನ್ನು, ಎಲ್ಲವನ್ನು ನೀವು ಹಾಳು ಮಾಡಿಕೊಳ್ಬೇಕಾಗತ್ತೆ ಎನ್ನುವಂಥದ್ದು. ಕೆಲಸದ ಜಾಗದಲ್ಲಿ, ವೃತ್ತಿಯಲ್ಲಿ ಋಣಾತ್ಮಕವಾದಂತಹ ವಾತಾವರಣ ನಿಮಗೆ ಬೇಸರವನ್ನು ತರುವಂಥದ್ದಾಗುತ್ತೆ. ಪ್ರೇಮ ಸಂಬಂಧ ವಿಚಾರದಲ್ಲಿ ಮನೆಯಲ್ಲಿ ಜಗಳವಾಗುತ್ತೆ, ಅದು ಕೂಡ ಸಮಾಧಾನ ಕೊಡುವುದಿಲ್ಲ. ಹೊಸ ಸಂಬಂಧದಲ್ಲಿ ನಿಮ್ಮ ಗೌರವವನ್ನು ನೀವು ಕಾಪಾಡಿಕೊಳ್ಬೇಕು, ಉಳಿಸ್ಕೊಳ್ಬೇಕು ನಿಮ್ಮ ಮರ್ಯಾದೆಯನ್ನು. ಇಲ್ಲದೇ ಇದ್ದರೆ ಅಲ್ಲೂ ಕೂಡ ಕಷ್ಟ ಇರುತ್ತೆ. ಸೀತಾಮಾತೆಯನ್ನು ಪ್ರಾರ್ಥನೆ ಮಾಡಿ, ಆ ಜಗನ್ಮಾತೆ ತಾನು ಏನೇ ಕಷ್ಟದಲ್ಲಿದ್ದರೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಿದ ಹಾಗೆ ನಿಮಗೂ ಕೂಡ ಅನುಕೂಲವಾಗಲಿ, ಶುಭವಾಗಿ. ತುಲಾರಾಶಿ ಪೋಷಕರಿಗೆ ದುಃಖದಾಯಕರಾಗಿ ಕಾಣ್ತೀರಿ. ಸ್ವಲ್ಪ ಗಮನ ಹರಿಸಿ. ನೀವು ಆಡುವಂತಹ ಮಾತು, ನಡ್ಕೊಳ್ಳುವಂತಹ ರೀತಿ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಭಾವನೆ ಪೋಷಕರಿಗೆ ಬರುತ್ತೆ. ಅವರು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಅದು ಆಗಬಾರ್ದು ಅನ್ನುವಂಥದ್ದು. ಆತುರದಲ್ಲಿ ಯಾವುದೇ ರೀತಿಯ ಹೊಸ ಕೆಲಸಗಳನ್ನು ಆರಂಭ ಮಾಡಬೇಡಿ. ನಿಧಾನವಾಗಿ ಆಲೋಚನೆ ಮಾಡಿ, ನಿಧಾನವಾಗಿ ಚಿಂತನೆ ಮಾಡಿ ಹೊಸ ಕೆಲಸಗಳಿಗೆ ಮುನ್ನಡಿಯನ್ನು ಬರೀರಿ. ಶಾರೀರಿಕವಾಗಿ ಸುಖ ಇರೋದಿಲ್ಲ. ಮೂಳೆ ಅಥವಾ ನರಕ್ಕೆ ಸಂಬಂಧಪಟ್ಟ ಹಾಗೆ ದೌರ್ಬಲ್ಯಗಳು ನಿಮ್ಮನ್ನು ಕಾಡ್ತಕ್ಕಂಥದ್ದಾಗುತ್ತೆ. ಸಂಬಂಧಿಕರಿಂದ ಧನಲಾಭದ ಯೋಗ ನಿಮಗೆ ಬರುತ್ತೆ. ಸಂಬಂಧಿಕರ ಮುಖಾಂತರ ದುಡ್ಡು ಕಾಸು ನಿಮಗೆ ಸಿಕ್ಕಬಹುದು ಅಂತ ಅರ್ಥ. ಈಶ್ವರನ ಆರಾಧನೆ ಮಾಡಿ, ಈಶ್ವರನ ಪ್ರಾರ್ಥನೆ ಮಾಡಿ, ಗೋವಿಗೆ ಅಕ್ಕಿ ಬೆಲ್ಲವನ್ನು ಕೊಡಿ, ಶುಭವಾಗಿ. ವೃಶ್ಚಿಕ ರಾಶಿ ರಾಜಕಾರಣಿಗಳು ತಮ್ಮ ಹೇಳಿಕೆಯಿಂದ ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತಕ್ಕಂಥದ್ದು. ಏನೋ ಬಾಯಿ ಚಪಲ, ಆ ಕ್ಷಣಕ್ಕೆ ಏನು ಬಾಯಿಗೆ ಬಂತೋ ಆ ಮಾತನ್ನು ಆಡ್ಬಿಡೋದು, ಅಂತಹ ಹೇಳಿಕೆಯನ್ನು ಕೊಡೋದು. ಕೊನೆಗೆ ಸಂಕಷ್ಟಕ್ಕೆ ಸಿಗಹಾಕಿದಾಗ ನಾನು ಆ ಮಾತನ್ನು ಆಡೇ ಇಲ್ಲ, ನನ್ನ ಮಾತನ್ನು ತಿರುಚಿಬಿಟ್ಟಿದ್ದಾರೆ ಅಂತ ಹೇಳಿ ಸಮರ್ಥನೆಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಕ್ಕಂಥದ್ದು. ಪ್ರಯಾಣ ಪ್ರವಾಸ ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ, ಆದರೆ ಅದು ಹೋಗುವಂತಹ ಸ್ಥಿತಿಯಲ್ಲಿರೋದಿಲ್ಲ. ಎಲ್ಲ ಮಾತುಗಳು ಮುಗಿದ ಮೇಲೆ ನನ್ನಿಂದ ಆಗದೇ ಇರತಕ್ಕಂತಹದ್ದು ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಗುರಿ ಏನಿದೆ, ತಮ್ಮ ಉದ್ದೇಶ ಏನಿದೆ ಅದರ ಬಗ್ಗೆ ಗಮನ ಹರಿಸಿ. ಬೇರೆ ವಿಚಾರಗಳು ಗೌಣ. ಓದು ಮಾತ್ರ ಮುಖ್ಯವಾಗುತ್ತೆ. ಓದಿಗೆ ಪೂರಕವಾದಂತಹ ಚಟುವಟಿಕೆಗಳ ಬಗ್ಗೆ ಮಾತ್ರ ಗಮನ ಇರಲಿ. ಅದನ್ನು ಹೊರತಾಗಿ ಬೇರೆ ಯಾವ ವಿಷಯದಲ್ಲೂ ಕೂಡ ಮನಸ್ಸನ್ನು, ತಲೆಯನ್ನು ಹಾಕಬೇಡಿ ಅನ್ನುವಂಥದ್ದು ಎಚ್ಚರಿಕೆ. ಹಾಗೆ ಮಾಡಿದರೆ ಮಾತ್ರ ಜಯಶೀಲರಾಗ್ತೀರಿ, ಗುರಿಯನ್ನು ಸಾಧನೆ ಮಾಡ್ತೀರಿ ಅನ್ನುವಂಥದ್ದು. ಮಕ್ಕಳಿಗೆ ಶ್ವಾಸಕೋಶ, ಉಸಿರಾಟದ ಸಮಸ್ಯೆ ಇದು ಕಾಣಬಹುದು, ಗಮನದಲ್ಲಿರಲಿ. ಹೆಚ್ಚು ಹೆಚ್ಚು ಖರ್ಚಿನ ಪಟ್ಟಿಯನ್ನು ನೋಡಿ ನಿರಾಶೆ ಆಗ್ತಕ್ಕಂಥದ್ದು. ಎಷ್ಟು ದುಡಿದ್ರೂ ಸಾಕಾಗೋದಿಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಖರ್ಚಿನ ಪಟ್ಟಿ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದಾಗುತ್ತೆ. ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ.